ಹಾಯ್ ನಮಸ್ಕಾರ. ಶ್ರೇಯಸ್ ಅಯ್ಯರ್ ಇಂಗ್ಲೆಂಡ್ ನೆಲಕ್ಕೆ ಕಾಲಿಡ್ತಿದ್ದ ಹಾಗೇನೆ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು. ಸೊ ಆ ಪ್ರೆಸ್ ಮೀಟಲ್ಲಿ ಮಾತನಾಡಿದಂಥ ರೀತಿ, ಅವ್ರು ಕೊಟ್ಟಂಥ ಉತ್ತರ, ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಬಗ್ಗೆ ಕೇಳಿದಂಥ ಪ್ರಶ್ನೆಗೆ ಅವರೊಂದು ಉತ್ತರ ಕೊಟ್ಟಂಥ ರೀತಿ, ಈಗ ಅವರ ಆ್ಯಟಿಟ್ಯೂಡ್ ಬಗ್ಗೆ ಪ್ರಶ್ನೆ ಎದ್ದಿದೆ. ಆ ಪ್ರೆಸ್ ಮೀಟಲ್ಲಿ ಏನೇನಾಯಿತು ಇದೆಲ್ಲದರ ಬಗ್ಗೆ ಕೂಡ ಹೇಳ್ತೀನಿ. ಇದು ಸೂಪರ್ ಟಿವಿ ಕನ್ನಡ, ನಾನು ಅವಿನಾಶ್ ಶಿವನ್. ಮೊದಲಿಗೆ ಒಂದೊಂದಾಗಿ ಈ ಪ್ರಶ್ನೆಗಳು ಹೇಗೆ ಹೋಯಿತು ಅಂತ ನೋಡೋಣ. ವೈಭವ್ ಬಗ್ಗೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಅಂತೂ ನೀವು ಅದರ ಬಗ್ಗೆ ಒಪಿನಿಯನ್ ಕೊಡಿ. ಶ್ರೇಯಸ್ ಅಯ್ಯರ್ ಕೊಟ್ಟಂಥ ಉತ್ತರ ಸರಿ ಇದೆಯಾ ಅಥವಾ ಅವರ ಆ್ಯಟಿಟ್ಯೂಡ್ ಬೇರೆ ರೀತಿ ಇದೆಯಾ ಅಂತ. ನಂಬರ್ ಒನ್, ಅವರಿಗೆ ಫಸ್ಟ್ ಕೇಳಿದಂಥ ಪ್ರಶ್ನೆ 0 to ಲಾಸ್, ಒಂದು ದೊಡ್ಡ ಹರಾಸ್ಮೆಂಟ್ ರೀತಿಯಾಗಿ ಆಯ್ತು, ನಿಮಗೆ ಒಂಥರ ಮುಖಭಂಗ ಆಯಿತು, ಏನಂತೀರಾ, ಎಲ್ಲಿ ಮಿಸ್ ಆಯಿತು ಅಂತ ಕೇಳಿದಾಗ, ಖಂಡಿತ ಇದನ್ನು ನಾವು ಒಂಥರ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ತುಂಬ ನಮಗೆ ಇದರಿಂದ ಕಲ್ತಿದ್ದೀವಿ ನಾವು. ಫಸ್ಟ್ ಆಫ್ ಆಲ್, ನಮ್ಮ ಪ್ಲ್ಯಾನ್ಗಳು ಮ್ಯಾಚ್ಗಿಂತ ಮುಂಚೆ, ಅಂದರೆ ಸೀರೀಸ್ಗಿಂತ ಮುಂಚೆ ಹಾಕ್ತಂಥ ಬ್ಲೂ ಪ್ರಿಂಟ್ ಏನಿದೆ ಅದರಲ್ಲೇ ನಾವು ವಿಫಲರಾದ್ವಿ, ಅಲ್ಲೇ ನಾವು ಫೇಲ್ ಆದ್ವಿ ಅಂತ ಹೇಳಿದ್ದಾರೆ. ಕಂಪ್ಲೀಟಾಗಿ ನಮ್ಮ ಮೂರೂ ಡಿಪಾರ್ಟ್ಮೆಂಟ್ ಕೂಡ, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಕಡೆಯಿಂದ ಕೂಡ ನಾವು ಫೇಲ್ ಆದ್ವಿ, ಅದನ್ನು ನಾವು ಒಪ್ಕೊಳ್ಳೇಬೇಕು ಅಂತ ಫಸ್ಟ್ ಕ್ವಶನ್ಗೆ ಆನ್ಸರ್ ಕೊಟ್ಟರು. ಕಂಪ್ಲೀಟ್ಲಿ ನಮ್ಮ ಪ್ಲ್ಯಾನಿಂಗ್ಗಳು ವರ್ಕ್ ಆಗಲಿಲ್ಲ ಅಂತ. ಹಾಗೆ ಏನಾದರೂ ನಿಮಗೆ ಒಂಥರ ಎಂಬರಾಸ್ಮೆಂಟ್ ಆಯಿತಾ, ಅಥವಾ ಎಲ್ಲರ ಮುಂದೆ ಒಂಥರ ಮುಖಭಂಗ ಅನ್ನೋದಕ್ಕಿಂತ ಒಂಥರ ಮುಖ ತೋರ್ಸೋಕ್ಕಾಗಲ್ಲ ಅಂತಾರಲ್ಲ, ಆ ಥರದ್ದು ಏನಾದರೂ ಆಯಿತಾ ಅಂತ ಕೇಳಿದಾಗ, ಇದು ಎಂಬರಾಸ್ಮೆಂಟ್ ಅನ್ನೋದಕ್ಕಿಂತ ನಮಗೊಂಥರ ಡಿಪ್ರೆಷನ್ ಆಯಿತು, ನಾವು ಒಂಥರ ಡಿಪ್ರೆಸ್ಡ್ ಆದ್ವಿ ಸೋಲಿಂದ. ಸೊ ಒಂಥರ ಶಾಕ್ ಆಯಿತು. ಇಡೀ ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಆ ಬೇಜಾರಿನ ವಾತಾವರಣ ಇತ್ತು, ಡಿಪ್ರೆಸ್ಡ್ ವಾತಾವರಣ ಇತ್ತು. ಸೊ ಸ್ಲೋಲಿ ನಾವು ಅಡಾಪ್ಟ್ ಆಗ್ತಾ ಇದ್ದೀವಿ ಕಂಡೀಷನ್ಗೆ. ಹಾಗೆ ಈ ಗ್ರಿಪ್ಪಿಂಗ್ ಸರ್ಫೇಸ್ ಏನಿದೆ ಅದಕ್ಕೆ ನಾವು ಇಲ್ಲಿನ ಕಂಡೀಷನ್ಸ್ಗೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಅಂತ ಕೂಡ ಹೇಳಿದರು. ಹಾಗೆ ಐರಿಷ್ ಪ್ಲೇಯರ್ಸ್ ಏನಿದ್ದಾರೆ, ಐರ್ಲೆಂಡ್ ಅವರ ಸ್ಟ್ರಾಟಜಿ ಕೂಡ ಮೆಚ್ಯೂರಿಟಿಯಿಂದ ಇತ್ತು. ಅವರಿಗೆ ಏನೇನು ಬೇಕೋ ಆ ಪ್ಲ್ಯಾನ್ ಪ್ರಕಾರ ಅವರು ನಡ್ಕೊಂಡ್ರು. ಇಲ್ಲಿನ ಇಂಡಿಯನ್ ಬ್ಯಾಟರ್ಸ್ನ ಲಾಂಗ್ ಹಿಟ್ ಮಾಡೋಕೆ ಅವರು ನಮ್ಮನ್ನು ಪ್ರೇರೇಪಿಸಿದ್ರು. ಯಾಕಂದರೆ ಇಲ್ಲಿನ ಬೌಂಡ್ರಿ ಶೇಪ್ ಚೇಂಜ್ ಇದೆ. ಯಾಕಂತಂದರೆ ನಮ್ಮಲ್ಲಿ ಕಂಪ್ಲೀಟ್ ಓವಲ್ ರೌಂಡ್ ಶೇಪ್ನ ಗ್ರೌಂಡ್ಗಳಿದ್ರೆ, ಇಲ್ಲಿ ಸ್ವಲ್ಪ ಬೌಂಡ್ರಿ ಸರ್ಫೇಸ್ ಎಲ್ಲ ಚೇಂಜ್ ಇದೆ. ಹಾಗಾಗಿ ನಮಗೆ ಈ ಲಾಂಗರ್ ಬೌಂಡ್ರೀಸಲ್ಲಿ ನಾವು ಹೊಡೆಯುವಂಥ ಶಾಟ್ಗಳು ಕ್ಯಾಚ್ ಹೋಗ್ತಾ ಇತ್ತು. ಆ ಕೌ ಕಾರ್ನರೆಲ್ಲ ಇದೆಯಲ್ಲ, ಅದನ್ನು ನೀಟಾಗಿ ಅವರು ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಕ್ಲೆವರ್ ಚೇಂಜ್ ಆಫ್ ಪೇಸ್ ಮಾಡಿದ್ರು. ಇದೆಲ್ಲವೂ ಕೂಡ ನಾವು ಮಿಸ್ ಮಾಡಿದ್ವಿ ಅಂತ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಹಾಗೆ ಡೀಟೇಲ್ಡ್ ಆಗಿ ಈ ಕ್ಲೋಸ್ ಡೋರ್ ಡಿಬ್ರೀಫ್ ಏನೇನಾಯಿತು ಟೀಮ್ ಒಳಗಡೆ 2 ಸೋತ್ ಮೇಲೆ ನಮ್ಮ ಡ್ರೆಸ್ಸಿಂಗ್ ರೂಮಲ್ಲಿ ಏನೇನಾಯಿತು ಅಂತ ಕೇಳಿದಾಗ, ನಿಮ್ಮಲ್ಲಿ ಏನು ಮಾತುಕತೆ ಆಯಿತು ಅಂತ ಕೇಳಿದ್ರು. ಕೆಲವೊಂದು ವಿಚಾರಗಳನ್ನು ನಾವು ನೇರವಾಗಿ ಹೇಳೋಕ್ಕಾಗಲ್ಲ, 4 ಗೋಡೆಯ ನಡುವೆ ಆಗುವಂಥ ಮಾತುಕತೆ. ಹಾಗಾಗಿ ನಾನು ಅದನ್ನು ತುಂಬ ಎಲಾಬ್ರೇಟ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದರು. ಹಾಗೆಯೇ ಈ 2 ವರ್ಷಗಳ ಹಿಂದೆ ನಾವು T20 ವರ್ಲ್ಡ್ ಕಪ್ ಗೆದ್ದಿದ್ವಿ, ಅದಾದಮೇಲೆ ಮತ್ತೆ ಗೆದ್ವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಿಫ್ಟ್ ಆಗ್ತಾ ಇದೆ ಟೀಮ್. ಹಿಂದೆ ಘಟಾನುಘಟಿಗಳಿದ್ದರು, ವಿರಾಟ್ ಇದ್ದರು, ರೋಹಿತ್ ಇದ್ದರು. ಅದಾದಮೇಲೆ ಲಾಸ್ಟ್ ಸೀಸನ್ ಸೂರ್ಯಕುಮಾರ್ ಯಾದವ್ ಅವರ ಒಂದು ನಾಯಕತ್ವ ಇತ್ತು, ನಮ್ಮ ಹುಡುಗರು ಗೆದ್ದರು. ಅದಾದಮೇಲೆ ಒಂದು ಹೊಸ ಎರಾ ಸ್ಟಾರ್ಟ್ ಆಗ್ತಿದೆ. ನನಗೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೊಸ ಹುಡುಗರು ಒಳಗಡೆ ಬಂದಿದ್ದಾರೆ, ಎಲ್ಲರೂ ಕೂಡ ಒಂದು ಜೆಲ್ ಆಗಬೇಕು. ಅಷ್ಟರೊಳಗಡೆ ನಮಗೆ ಐರ್ಲೆಂಡ್ ಒಂದು ದೊಡ್ಡ ಪರೀಕ್ಷೆ ಥರ ಬಂತು. ನಾವು ಅನ್ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಪಿಚ್ ಬಂತು, ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಪಿಚ್ ಬಂತು, ನಮಗೆ ಕಂಡೀಷನ್ಸ್ ಬಂತು ಅಂತ. ಹಾಗೆ ಈ ಒಂದು ವಿಚಾರ ಅವ್ರು ಹೇಳಿದರು ಅಂತಂದರೆ, ಗ್ರೌಂಡ್ನ ಫೀಚರ್ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ನಮಗೆ ಇಲ್ಲಿನ ಗ್ರೌಂಡ್ನ ಫೀಚರ್ಸ್ ಏನಿದೆ, ಇದೊಂಥರ ಪ್ರಾಪರ್ ಸ್ಟೇಡಿಯಂ ಅಲ್ಲ. ನೀವು ಮೊನ್ನೆ ಆದಂಥ ಸ್ಟೇಡಿಯಂ ಇದೆಯಲ್ಲ, ಅದು ಐರ್ಲೆಂಡಲ್ಲಿ ಕೇವಲ ಒಂದು 6,000 to 7,000 ಜನ ಅಷ್ಟೇ ಆಗೋದಲ್ಲ, 6,500 ಏನೋ ಅಷ್ಟೇ ಕೆಪಾಸಿಟಿ ಇರುವಂಥ ಗ್ರೌಂಡ್, ಒಂದು ಪ್ರಾಪರ್ ಶೇಪಲ್ಲಿಲ್ಲ. ಮೇ ಬಿ ನಮಗೆ ಅದು ಸಮಸ್ಯೆ ಆಯಿತು ಅಂತ ಕೂಡ ಹೇಳಿದರು. ಜೊತೆಗೆ 2028 ವರ್ಲ್ಡ್ ಕಪ್ ಏನಿದೆ, ಸೊ ಅದಕ್ಕೆ ನಾವು ಇಲ್ಲಿಂದಲೇ ಶುರು ಮಾಡ್ತಾ ಇದ್ವಿ ಪ್ರಿಪ್ರೇಷನ್ ಅಂತ ಕೂಡ ಹೇಳಿದರು. ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಗೋಸ್ಕರ ಒಂದಷ್ಟು ಯಂಗ್ಸ್ಟರ್ಸ್ನ ನಾವು ಒಳಗೆ ತಂದಿದ್ದೀವಿ ಅಂತ ಕೂಡ ಹೇಳಿದರು. ಏನು ಕ್ಯಾಪ್ಟನ್ಸಿ ಪ್ರೆಷರ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ, ಪರ್ಸ್ನಲ್ ಪ್ರೆಷರ್ ಒಂದು ಇದ್ದೇ ಇರುತ್ತೆ T20 ಕ್ಯಾಪ್ಟನ್ ಆದಾಗ. ಬಟ್ ನಾನು ಇದನ್ನು ನಿಭಾಯಿಸಿದ್ದೀನಿ ಹಿಂದೆ ಫ್ರಾಂಚೈಸ್ ಲೆವೆಲಲ್ಲಿ. ಹಾಗಾಗಿ ನನಗೆ ಆ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಹಿಂದೆ. ಸೊ ಹಾಗಾಗಿ ನಾನು ಪ್ಲೇಯರ್ಗಳನ್ನು ಒಟ್ಟಿಗೆ ತೊಗೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದರು. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಕೇಳಿದಂಥ ಪ್ರಶ್ನೆ ವೈಭವ್ ಸೂರ್ಯವಂಶಿ ಅವ್ರ ಬಗ್ಗೆ. ವೈಭವ್ ಬಗ್ಗೆ ಕೇಳಿದಾಗ, ಖಂಡಿತ ಆತೊಬ್ಬ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್. ಆತನ ಟೈಮ್ ಆತನಿಗೆ ಸಿಗುತ್ತೆ, ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾನೆ, ಟೀಮಿಗೆ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಒಬ್ಬ ಪ್ಲೇಯರ್ ಫ್ರಾಂಚೈಸ್ ಲೆವೆಲಿಂದ ಬಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದಾಗ ಆತನಿಗೂ ಕೂಡ ಒಂದು ಹೊಸ ಅನುಭವ ಅದು. ಸೊ ಆತ ಕೂಡ ಸೆಟ್ ಆಗಬೇಕು ಎನ್ವಿರಾನ್ಮೆಂಟಿಗೆ, ಪ್ಲೇಯರ್ಸ್ ಜೊತೆಗೆ. ಸೊ ಆ ಒಂದು ಸ್ಪೇಸನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸಲ್ಲಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆತನ ಟ್ಯಾಲೆಂಟ್ ಬಗ್ಗೆ 2 ಮಾತಿಲ್ಲ. ಹಾಗೆ ಒಂದು ಟೀನೇಜರ್ ಆಗಿ ಆತನ ಮೆಂಟಲ್ ಸ್ಟ್ರೆಂತ್ ಏನಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದರು. ಹಾಗೆ ಅವ್ರನ್ನ ಫಸ್ಟ್ T20 ಆಡಿಸ್ತೀರಾ ಅಂತ ಕೇಳಿದಾಗ, ನೋಡಿ ನನ್ನ ಕೈಗಳನ್ನು ಕಟ್ ಹಾಕಲಾಗಿದೆ, ಮೈ ಹ್ಯಾಂಡ್ಸ್ ಆರ್ ಟೈಡ್ ಅಂತ ಹೇಳಿದ್ದಾರೆ. ಯಾಕಂತಂದರೆ ಫೈನಲಿ ನಮ್ಮ ಅನಲಿಸ್ಟ್ಗಳು, ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಸೇರಿ ನಿರ್ಧಾರಕ್ಕೆ ಬರೋದು. ನಾನು ಇದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ನಿಮಗೆ ಇಲ್ಲೇನೆ. ಬಟ್ ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಸಂಜೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಷಯ ಹೇಳಿದ್ರು, ಕಳೆದ 2 ವರ್ಲ್ಡ್ ಕಪ್ ಗೆಲ್ಲಬೇಕಾದ್ರೆ ಆ ಒಂದಷ್ಟು ಪ್ರಾಮಿನೆಂಟ್ ಪ್ಲೇಯರ್ಸ್ ಏನಿದ್ದಾರೆ, ಅಥವಾ ಲಾಸ್ಟ್ ನಾವು ವರ್ಲ್ಡ್ ಕಪ್ ಗೆದ್ವಿ ಇದೇ ವರ್ಷ 2026, ಆ ಟೀಮನ್ನು ಕಟ್ಟಿದಂಥ ಪ್ಲೇಯರ್ಗಳನ್ನು ನಾವು ಕೂಡಲೇ ಬಿಟ್ಕೊಡೋಕ್ಕಾಗಲ್ಲ. ಯಾರಿಗೊಬ್ರಿಗೆ ಸ್ಥಾನ ಕೊಡಬೇಕು ಅಂತ
ನಾವು ಹಿಂದೆ ಮ್ಯಾಚ್ ವಿನ್ನರ್ಗಳನ್ನು, ವರ್ಲ್ಡ್ ಕಪ್ ಗೆಲ್ಲಿಸಿದಂಥ ಪ್ಲೇಯರ್ಗಳನ್ನು, ಆ ಸೆಟ್ ಆಫ್ ಒಂದು ಟೀಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅಂತ. ಸೊ ಆಗ ಮತ್ತೊಬ್ಬರು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತಂದರೆ, ನಿಮಗೆ ಹೊರಗಡೆ ವೈಭವ್ ಆಡಿಸಿ ಅಂತ ತುಂಬ ಪ್ರೆಷರ್ ಇದೆ, ತುಂಬ ಜನ ಒತ್ತಾಯ ಮಾಡ್ತಿದ್ದಾರೆ, ಒಂದು ದೊಡ್ಡ ಕ್ರೇಜೇ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಕ್ಯಾಪ್ಟನ್ ಆಗಿ ನಿಮಗೇನಾದರೂ ಸ್ವಲ್ಪ ಪ್ರೆಷರ್, ಒತ್ತಡ ಅಂತ ಅನಿಸುತ್ತಾ? ಈ ಥರ ಹೊರಗಡೆ ಒಂದು ದೊಡ್ಡ ಕೂಗಿರಬೇಕಾದ್ರೆ ವೈಭವ್ನ ಆಡಿಸಿ ಅನ್ನೋ ಒಂದು ಪ್ರೆಷರ್ ಕೇಳಿ ಬಂದಾಗ ನಿಮಗದು ಹೇಗೆ ಅನಿಸುತ್ತೆ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಶ್ರೇಯಸ್ ಅಯ್ಯರ್ ಕೊಟ್ಟಂಥ ಉತ್ತರ ಈಗ ಚರ್ಚೆ ಕಾರಣವಾಗಿರೋದು. ಅವರು ಎಲ್ಲಿ ವೈಭವ್ ಬಗ್ಗೆನ ಎಲ್ಲಾಗ್ತಿದೆ ಚರ್ಚೆ, ನಾನಂತೂ ಗಮನಿಸಿಲ್ಲ, ನಾನಂತೂ ನೋಡಿಲ್ಲ ಅಂತ ಹೇಳ್ತಾರೆ. ಆಗಲೇ ಅವ್ರು ಹೇಳುವಂಥ ಆ್ಯಟಿಟ್ಯೂಡಲ್ಲೇ ಏನಿದು ವೈಭವ್ ಈ ಥರ ಉತ್ತರ ಕೊಡ್ತಿದ್ದಾರೆ, ಏನಾದರೂ ವೈಭವ್ ಬಗ್ಗೆ ಜಲಸೀನ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಶುರುವಾಗಿದೆ. ಆದರೆ ಶ್ರೇಯಸ್ ಅಯ್ಯರ್ ಸೂರ್ಯವಂಶಿ ಬಗ್ಗೆ ಹೇಳಿರೋದೇನು ಅಂತಂದರೆ, ನಾನು ಈ ಸೋಷಿಯಲ್ ಮೀಡಿಯಾಗೆಲ್ಲ ಕಿವಿ ಕೊಡಲ್ಲ, ಅಲ್ಲಿ ಏನಾಗ್ತಾ ಇದೆ, ಏನು ಮೀಮ್ಗಳು ನಡೀತಾ ಇದೆ, ಏನು ಚರ್ಚೆ ಆಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಏನಾಗುತ್ತೆ, ಇದ್ರ ಬಗ್ಗೆ ನಾನು ನೋಡೋಕ್ಕೆ ಹೋಗಲ್ಲ. ನಾನು ಫಸ್ಟ್ ಆಫ್ ಆಲ್ ಏನೇನು ಆಗ್ತಿದೆ ಅಂತ, ನಾನೇನಿದ್ರು ಕೂಡ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಹೊರಗಡೆ ಯಾರನ್ನ ಆಡಿಸ್ಬೇಕು ಅಂತ ಒತ್ತಡ ಆಗ್ತಾರೆ ಅದೆಲ್ಲ ನಾವು ಕೇಳೋಕ್ಕೆ ಹೋಗಲ್ಲ, ಕಿವಿನೂ ಹಾಕಲ್ಲ, ಆ ಕಡೆ ಕಿವಿನೂ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಯ್ಯರ್ ಅವರ ಆ ಉತ್ತರದಿಂದ ಒಂದಷ್ಟು ಫ್ಯಾನ್ಸ್ಗಳಿಗೀಗ ಬೇಜಾರಾಗಿದೆ. ಶ್ರೇಯಸ್ ಅಯ್ಯರ್ ಈ ಥರದ ಉತ್ತರ ಕೊಟ್ಟಿರೋದು ಯಾಕೆ ಅಂತ ಕೇಳಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅವರ ಉತ್ತರ ಇವತ್ತು ನೋಡಿದಾಗ ಪ್ರೆಸ್ ಮೀಟ್ ಇನ್ನೇನು ಸಂಜೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಅವರು ಬಹುಶಃ ಆಡಿಸಲ್ಲ ಸೂರ್ಯವಂಶಿನ ಫಸ್ಟ್ ಮ್ಯಾಚಲ್ಲಿ. ಯಾಕಂತಂದರೆ ಇನ್ನೂ ಅವ್ರು ಬ್ಯಾಕ್ ಮಾಡ್ತಾ ಇದ್ದಾರೆ T20 ವರ್ಲ್ಡ್ ಕಪ್ ಗೆದ್ದಂಥ ಟೀಮ್ನ ಪ್ಲೇಯರ್ಸ್ಗಳನ್ನು. ಅವ್ರನ್ನ ಸಡನ್ನಾಗಿ ಡ್ರಾಪ್ ಮಾಡಿಬಿಟ್ರೆ ಐರ್ಲೆಂಡ್ ಓಕೆ, ಬಟ್ ಇಂಗ್ಲೆಂಡ್ ಒಂದು ಫ್ರೆಶ್ ಕಂಡೀಷನ್ ಇದೆ, ಅದು ಫ್ರೆಶ್ ಟೀಮ್ ಇದೆ. ಸೊ ಅಲ್ಲಿ ನಾವು ಟ್ರೈ ಮಾಡಿ ನಂತರ ವೈಭವ್ನ ಏನಾದರೂ ಇವರು ವರ್ಕೌಟ್ ಇಲ್ಲೂ ಆಗಲಿಲ್ಲ, ಐರ್ಲೆಂಡಲ್ಲೂ ಆಗಿಲ್ಲ ಅಂತಂದರೆ ಮೋಸ್ಟ್ಲಿ ವೈಭವ್ನ ಆಡಿಸ್ತಾರೆ ಅಂತ ಅನಿಸುತ್ತೆ. ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ, ನೀವು ನೋಡಿರ್ತಾ ಅದರಲ್ಲಿ. ಸೊ ಅದರಲ್ಲಿ ನಾನು ಹೇಳಿದ್ದೆ ನಿಮಗೆ ಬಹುಶಃ ಇವತ್ತು ಆಡಿಸೋ ಡೌಟ್ ಅಂತ. ಪ್ರೆಸ್ ಮೀಟ್ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯಿತು, ಇಲ್ಲ ಆಡಿಸಲ್ಲ ಅನ್ನೋದು ರೀತಿಯಾಗಿ 99%. 1% ಏನಾದರೂ ಕೊನೆ ಹಂತದಲ್ಲಿ ಏನಾದರೂ ಬದಲಾವಣೆ ಆಗಿ, ಏನಾದರೂ ಕೊನೆ ಹಂತದ ಮೀಟಿಂಗಲ್ಲಿ ಏನಾದರೂ ಚೇಂಜಸ್ ಆದರೆ ವೈಭವ್ ಸೂರ್ಯವಂಶಿ ಆಡಬಹುದು. ಬಟ್ ಆ ಸಾಧ್ಯತೆ ವೆರಿ ಕಷ್ಟ, ಕಡಿಮೆ ಇದೆ, ಅಂದರೆ ಆ ಒಂದು ಸಾಧ್ಯತೆಗಳು. ಸೊ ಓವರಾಲ್ ಇವತ್ತು ನೆಕ್ಸ್ಟ್ ಮ್ಯಾಚ್ ನಾವು ಆಡ್ತಾ ಇದ್ದೀವಿ. ಸೊ ನೀವು ಇವಾಗ ವೀಡಿಯೋ ನೋಡ್ತಾ ಇದ್ದರೆ, ಸೊ ನೆಕ್ಸ್ಟ್ ಡೇ ಏನಾದರೂ ನೋಡ್ತಾ ಇದ್ದರೆ ಮ್ಯಾಚ್ ಆಗಿರುತ್ತೆ ಅಷ್ಟೊತ್ತಿಗೆ. ಸೊ ಶ್ರೇಯಸ್ ಅಯ್ಯರ್ ಅವರ ಈ ಒಂದು ಮಾತುಕತೆ ಜೊತೆಗೆ ಕ್ಯಾಪ್ಟನ್ ಆಗಿ ಅವರ ನಡವಳಿಕೆ, ನಡೀತಿರುವಂಥ ದಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತ. ಒಳ್ಳೆಯದಾಗಲಿ. ಒಂದು ಸೀರೀಸನ್ನು ಸೋತಿದ್ದೀವಿ, ಹಾಗಂತೇಳಿ ನಮ್ಮ ಬ್ಯಾಟ್ಸ್ಮನ್ಗಳು ಅಥವಾ ನಮ್ಮ ಪ್ಲೇಯರ್ಗಳನ್ನು ಕಂಪ್ಲೀಟಾಗಿ ನಾವು ಬಿಟ್ಕೊಡೋದು ಕೂಡ ಬೇಡ. ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಕೆಟ್ಟ ಸ್ಟಾರ್ಟ್ ಆಗಿದೆ ಐರ್ಲೆಂಡಿಂದ. ಎಲ್ಲವೂ ಕೂಡ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕ್ರಿಕೆಟ್, ಕಲಿಯುವಂಥದ್ದು ಪ್ರತಿ ಹಂತದಲ್ಲೂ ಕೂಡ ಇರುತ್ತೆ. ಇಂಗ್ಲೆಂಡಲ್ಲಿ ಒಂದು ದೊಡ್ಡ ವಿಕ್ಟ್ರಿ ಏನಾದರೂ ಬಂದರೆ ಸೀರೀಸಲ್ಲಿ, ಮೇ ಬಿ ಆ ಐರ್ಲೆಂಡ್ನ ಸೋಲಿನ ಕಹಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಆಗಬಹುದು. ಬಟ್ ಸೋಲು ಅನ್ನೋ ಸೋಲೇನೆ. 2-0 ನಾವು ಸೋತಾಗಿದೆ, ಅಥವಾ 0-2 ನಾವು ಸೋತಾಗಿದೆ. ಲೆಟ್ಸ್ ಇಂಗ್ಲೆಂಡ್ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ, ಅಥವಾ ಇಂಗ್ಲೆಂಡ್ನ ನಮ್ಮ ಟೀಮ್ ಪ್ಲೇಯರ್ಸ್ ಹೇಗೆ ಫೇಸ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ಒಂದು ದೊಡ್ಡ ಅಗ್ನಿ ಪರೀಕ್ಷೆ, ಕಾದು ನೋಡೋಣ. ವೈಭವ್ಗೆ ಏನಾದರೂ ಅವಕಾಶ ಕೊಟ್ಟರೆ ಖಂಡಿತ ಅವರು ಕೂಡ ಪ್ರಿಪೇರ್ ಆಗಿದ್ದೀವಿ ಅಂತ ಹ್ಯಾರಿ ಬ್ರೂಕ್ ಹೇಳ್ತಾ ಇದ್ರು. ವೈಭವ್ಗೂ ಕೂಡ ನಾವು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಈ ಸೀರೀಸಲ್ಲಿ ಅಂತ. ನೀವು ಕಮೆಂಟ್ ಮಾಡಿ ಶ್ರೇಯಸ್ ಅಯ್ಯರ್ ಬಗ್ಗೆ. ನಮಸ್ಕಾರ.